ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನಿವತ್ತು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಹಳೆ ಮನೇಲಿದ್ದಾಗೂ ಸಹ ಮಾಡಬೇಕಂತಿದ್ದೆ, ಬಟ್ ತುಂಬ ಚಿಕ್ಕದಾಗ್ತಾ ಇತ್ತು. ನಾವು ಇನ್ನೇನು 1 ವರ್ಷ ಅಷ್ಟೇ ಅಲ್ವಾ ಇರೋದು. ಸೊ ನೆಕ್ಸ್ಟ್ ಮಾಡೋಣ, ಮತ್ತೆ ಬೇರೆ ಮನೆಗೆ ಹೋದಾಗ ನೆಕ್ಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ರೀತಿಯಾಗಿ ಮನೆಗೆ ಬಂದು ಆಲ್ಮೋಸ್ಟ್ 1.5 ಹತ್ತತ್ರ 2 ತಿಂಗಳು ಬಂತು. ಇವಾಗ ನಾನು ಮೇಕ್ ಓವರ್ ಮಾಡ್ಕೊತಾ ಇದ್ದೀನಿ. ಬಟ್ ಕಿಚನ್ ಸ್ವಲ್ಪ ದೊಡ್ಡದಾಗೇ ಇದೆ, ಹಾಗಾಗಿ ಎಲ್ಲ ಆಲ್ಟರ್ನೇಟಾಗಿ ಏನೇನು ಬೇಕು ಎಲ್ಲನೂ ಕರೆಕ್ಟಾಗಿ ಇದೆ. ಬಟ್ ಅದು ನಾನು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅನಿಸ್ತಿದೆ. ಯಾಕಂದರೆ ಕಿಚನಿಗೆ ಬಂದ ತಕ್ಷಣ ನೋಡಿದ ತಕ್ಷಣ ಹೇಗೆ ಅನ್ನಿಸ್ಬೇಕು ಅಂದರೆ ಒಂಥರ ಅಡುಗೆ ಮಾಡೋಕ್ಕೆ ಉರುಪು ಬರಬೇಕು. ಆದರೆ ನಾರ್ಮಲಾಗಿ ಎಲ್ಲರ ಮನೆಗೂ ಹಾಗೇ ಇರುತ್ತೆ. ಆದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾನಿದ್ದಾಗ ಸೊ ಬಾಕ್ಸಸ್ ಅದೇ ನಾರ್ಮಲ್ ಕಿಚನ್ಗೆ ಏನೇನು ಬೇಕೋ ಐಟಮ್ಸ್ ಅಷ್ಟೇ ಇರ್ತಾಯಿತ್ತು. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿಂದ ಕಿಚನ್ ಕೂಡ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಮಗೂ ಕೂಡ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ, ಮುದ ನೀಡುತ್ತೆ. ಏನಾದರೂ ಅಡುಗೆ ಮಾಡಬೇಕು, ಏನಾದರೂ ರೆಸಿಪೀಸ್ ಮಾಡಬೇಕು ಅಂತಂದರೆ ಒಂಥರ ಎನ್ವೈರ್ಮೆಂಟ್ ಫುಲ್ ಅಲ್ಲಿರೊಂದು ಎನ್ವೈರ್ಮೆಂಟೇ ಚೇಂಜಸ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಮೀಶೋಯಿಂದಾಗಿರ್ಬೋದು, ಫ್ಲಿಪ್ಕಾರ್ಟು, ಅಮೆಝಾನಿಂದಲೂ ಎಲ್ಲೆಲ್ಲ ತರಿಸಿದೆ ಅಂತ ನಾನು ತೋರಿಸಿದ್ದೆ. ಅದನ್ನೇ ಬಳಸ್ಕೊಂಡ್ಬಿಟ್ಟು ಎಲ್ಲ ಐಟಮ್ಸ್ನ ಕೂಡ ಎಲ್ಲೆಲ್ಲ ಜೋಡಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನು ಪ್ಲ್ಯಾನಿಂಗ್ ನಡೀತಾ ಇದೆ. ನಾನು ಈಗ ವಿಡಿಯೋ ತೋರಿಸಿದ್ದೆ ಯಾವ ರೀತಿಯಾಗಿ ಮಿಸ್ಸಿ ಆಗಿದೆ ನನ್ನ ಒಂದು ಕಿಚನ್ ಅಂದರೆ ಏನು ಬೇಕೋ ಅಲ್ಲ ಆರ್ಗನೈಸೇಷನ್ ಕರೆಕ್ಟಾಗಿ ಮಾಡಿದ್ದೀನಿ. ಬಟ್ ಆದ್ರೂ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ಅಂದಾಗ ನಾನು ಸ್ವಲ್ಪ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ಅಂದರೆ ವರ್ಕ್ ಮಾಡಬೇಕು, ಅಲ್ಲಿ ಏನೇನು ಮಾಡಬೇಕು ಏನು ಅಂತ. ಸೊ ಈಗ ಸ್ಟಾರ್ಟ್ ಮಾಡುವ. ಈಗ ಹಿಂದೆ ನನ್ನ ಕಿಚನ್ ಹೇಗಿತ್ತು ಅಂತ ತೋರಿಸಿದ್ದೀನಿ. ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ನಾನು ಮಾಡ್ತೀನಿ ಅಂತ. ಏನಾದರೂ ಯೂಸ್ಫುಲ್ ಆಗಿದ್ರೆ ನೀವು ಕೂಡ ಕಿಚನ್ನ ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಕೊಳ್ಳಿ. ಫಸ್ಟು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕಾಗೋದು ನಮ್ಮ ಕಿಚನಿಂದನೇ. ಸೊ ನಾವು ಎಷ್ಟು ಹೈಜಿನಿಕ್ಕಾಗಿ ಕಿಚನ್ನ ಇಟ್ಕೊಳ್ತೀವಿ, ಅದೇ ರೀತಿಯಾಗಿ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಸೊ ಈಗ ನಾನು ಕಿಚನ್ ಮೇಕ್ ಓವರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಬನ್ನಿ. ಸ್ಟಾರ್ಟಿಂಗಲ್ಲೇ ವಿಡಿಯೋನ ತೋರಿಸಿದ್ದೆ ನಾನು ನನ್ನ ಅಡುಗೆ ಮನೆ ಯಾವ ರೀತಿಯಾಗಿ ಮೆಸ್ಸಿಯಾಗಿತ್ತು ಅಂತ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಮಾರ್ನಿಂಗು ಒಂದು 8 ಗಂಟೆ ಅಂದ್ಕೊತೀನಿ ನಾನು ಈ ಒಂದು ಕಿಚನ್ ಕ್ಲೀನಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು 1 ಡೇ ಬೇಕಾಯಿತು. ಆ್ಯಕ್ಚುಲಿ ತುಂಬ ಅಂದರೆ ಮಿನಿಮಮ್ 8-9 ಗಂಟೆಯಿಂದ ಅಂದ್ರೂ ಸಾಯಂಕಾಲ 5-6 ಗಂಟೆವರೆಗೂ ನಾನು ಅಡುಗೆ ಮನೆ ಕ್ಲೀನ್ ಮಾಡೋದಾಯಿತು. ಇದು ನಾವು ವಿಡಿಯೋದಲ್ಲಿ ತೋರಿಸ್ಬೋದು ಆರಾಮಾಗಿ, ಅಂದರೆ ಬೇಗ ಮಾಡ್ತಾಯಿದ್ದೀವಿ ಅಂತಂದು. ಬಟ್ ತುಂಬಾ ಟೈಮ್ ಹಿಡಿಯುತ್ತೆ. ಎಲ್ಲರೇ ನಮ್ಮ ಹಳೆ ಬಾಕ್ಸ್ಗಳನ್ನೆಲ್ಲ ತಗೊಂಡು ಚೇಂಜ್ ಮಾಡಿಬಿಟ್ಟು ಅಲ್ಲೆಲ್ಲ ತೆಗೆದಿಟ್ಟು ಮತ್ತೆ ಧೂಳು ಹುಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಆ್ಯಕ್ಚುಲಿ ವಿಡಿಯೋ ಫುಲ್ಲು ಫುಟೇಜ್ ಎಷ್ಟು ಆಗಿಬಿಟ್ಟಿತ್ತಂದರೆ 2 ಅವರ್ಸ್ ಮೇಲೆ ಆಗಿಬಿಟ್ಟಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ತುಂಬಾ ಸ್ವಲ್ಪ ಫಾಸ್ಟಾಗಿ ಇರಲಿ ಅಂತಂದು ವಿಡಿಯೋನ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇಲ್ಲ ಅಂತ ಅಂದರೆ ತುಂಬಾ ಲೆಂತಿ ಆಗೋಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ ಅಷ್ಟೇ. ಸೊ ನನಗೆ ತುಂಬಾ ಇಷ್ಟ ಆಯಿತು. ನನ್ನ ಅಡುಗೆ ಮನೆ ಹಿಂಗೆ ಇರಬೇಕು, ಚೆನ್ನಾಗಿರಬೇಕು, ನನಗೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಯಾರು ಬಂದ ತಕ್ಷಣ ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಅಡುಗೆ ಮನೆ. ಆ್ಯಕ್ಚುಲಿ ಅಡುಗೆ ಮನೆ ಅಂತಲ್ಲ, ಓವರಾಲ್ ಫುಲ್ ನಮ್ಮ ಒಂದು ಮನೆಯೇ ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೋಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ನಾನು ಫಸ್ಟ್ ಮನೇಲಿ ಹೋದಾಗೂ ಸಹ ಅದೇ ರೀತಿಯಾಗಿತ್ತು. ನಾವು ಆ್ಯಕ್ಚುಲಿ ಆಗ ನಾನು ಮದುವೆ ಮುಂಚೆ ನಾನು ಹಾಸ್ಟೆಲಲ್ಲಿದ್ದಾಗ ನಾನು ರೂಮ್ನ ತುಂಬ ಚೆನ್ನಾಗಿ ಇಟ್ಕೊತಿದ್ದೆ. ಪಿ ಜಿಲ್ಲಾದರೂ ಅಷ್ಟೇ. ಬಟ್ ಜೊತೆಗಿದ್ದಂಥ ಸ್ಟೂಡೆಂಟ್ಸ್ಗಳು ಅಂದರೆ ಕೊಲೀಗ್ಸ್ ಅಂತಾರಲ್ವ, ಕೆಲಸ ಮಾಡೋರಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳೆಲ್ಲ ಅಷ್ಟಾಗಿ ಇಟ್ಕೊತಿರಲಿಲ್ಲ. ನನಗೊಂಥರ ಅದು ಹಿಂಸೆ ಅನ್ನಿಸ್ತಾ ಇತ್ತು. ಬಟ್ ಅವ್ರು ಮಾಡಲಿ ಬಿಡಲಿ, ನಾನಂತೂ ಮಾಡ್ತಾಯಿದ್ದೆ. ಈಗ ನನ್ನದೇ ಓನ್ ಮನೆ ಅಂತ ಅಂದಾಗ, ಓನ್ ಮನೆ ಅಂದರೆ ರೆಂಟೆಡ್, ಬಟ್ ನಾನಿರೋ ತನಕ ನಮ್ಮ ಮನೆಯೇ ಅಲ್ವಾ, ನಾನು ನನ್ನ ಹಸ್ಬೆಂಡ್ ಇರೋ ತನಕ ನಮ್ಮ ಮನೆ. ಆ ಒಂದು ಕಾರಣಕ್ಕೋಸ್ಕರ ನನಗೆ ತುಂಬಾ ಚೆನ್ನಾಗಿ ಇಟ್ಕೋಬೇಕು ಅಂತ ಅನ್ನಿಸ್ತು. ಆ್ಯಕ್ಚುಲಿ ನಾವು ಹೊಸ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನಮ್ಮಮ್ಮ ಆಗಿರ್ಬೋದು, ದೊಡ್ಡಮ್ಮ, ಇವರೆಲ್ಲ ಹೊಸದಾಗಿ ಮದುವೆ ಆಗಿರೋರು ಹೊಸ ಮನೆಯೆಲ್ಲ ಬೇಡ, ಅದು ಹಾಗೆ ಹೀಗೆ ಅಂತಲೇ ಹೇಳಿದರು. ಇನ್ನೇನು ಮಾಡೋದು, ಅವ್ರು ಹೇಳ್ದಂಗೆ ಕೇಳಲೇಬೇಕಾಗುತ್ತೆ ಅನ್ನೋದು ಕಾರಣಕ್ಕೋಸ್ಕರನೇ ಆ ಥರ ಹೊಸ ಮನೆಗೇನು ಹೋಗದೆ ಮತ್ತು ಹಳೆ ಮನೆಗೆ ಬಂದ್ವಿ. ಬಟ್ ಚೆನ್ನಾಗಿತ್ತು. ಬಟ್ ನಮಗಿಂತ ಮುಂಚೆ ಈ ಮನೆಗೆ ಬಂದವರು ಎಷ್ಟು ಕೆಟ್ಟದಾಗಿ ಇಟ್ಕೊಂಡಿದ್ರು ಅಂದರೆ ಮನೇನ, ನಿಜವಾಗ್ಲೂ ದಯವಿಟ್ಟು ಯಾರೇ ಆಗಲಿ ನಮ್ಮ ಮನೆ ಅಲ್ಲ, ನಾವೇನಕ್ಕೆ ಚೆನ್ನಾಗಿ ಇಟ್ಕೋಬೇಕು ಅಂತಂತೆಲ್ಲ ಭಾವಿಸ್ಬೇಡಿ. ಯಾಕಂದರೆ ಇರೋ ತನಕ ಅದು ನಮ್ಮ ಮನೆ ಅಲ್ವಾ, ನಾವು ಬಾಡಿಗೆ ಕೊಡ್ತೀವಿ. ಆದರೆ ಅಲ್ಲಿ ಒಂದಿಷ್ಟು ಭಾವನೆಗಳಾಗಿರ್ಬೋದು, ನಮ್ಮ ಒಂದು ಮನಸ್ಥಿತಿ, ಪರಿಸ್ಥಿತಿ, ಫ್ಯಾಮಿಲಿ ಜೊತೆಗೆ ಒಂದು ತುಂಬ ಅನ್ಯೋನ್ಯವಾಗಿ ನಾವು ಮನೆಯಲ್ಲಿ ಜೀವಿಸ್ತಾ ಇರ್ತೀವಿ.
ಆ ಒಂದು ಕಾರಣಕ್ಕೋಸ್ಕರ ಮನೇನ ತುಂಬ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಇಲ್ಲ ಅಂದರೆ ತುಂಬಾ ಅದು ಏನು ಅನಿಸುತ್ತೆ ಅಂದರೆ ಅದು ಹೇಳಲಿಕ್ಕೆ ಯಾಕಂದ್ರೆ ನಾವಂತೂ ಸ್ಟಾರ್ಟಿಂಗ್ ಬಂದಾಗ ತುಂಬ ಚೆನ್ನಾಗೇ ಇತ್ತು, ನೋಡೋಕ್ಕೆಲ್ಲ ಚೆನ್ನಾಗಿತ್ತು, ಪೇಂಟ್ ಎಲ್ಲ ಮಾಡಿಸಿದ್ರು, ಓಕೆ ಬರ್ಬೋದು ಅಂತಲೂ ಕೂಡ ಅನಿಸುತ್ತೆ. ಯಾಕಂದರೆ ತುಂಬ ಮನೆ ನೋಡಿಬಿಟ್ಟಿದ್ವಿ, ಇನ್ನೇನು ಎಲ್ಲ ಟೈಮ್ ಹೋಗ್ಬಿಟ್ಟಿತ್ತು. ಅಲ್ಲಿ ನಾವು ಹೇಳಿದ್ವಿ ನಾವು ಈ ಒಂದು ಡೇಟಲ್ಲಿ ಖಾಲಿ ಮಾಡ್ತೀವಿ ಅಂತಂದು ಅವರು 15 ಡೇಸ್ ಟೈಮ್ ಕೂಡ ಕೊಟ್ಟಿದ್ರು. ಆ ಒಂದು 15 ಡೇಸ್ ಒಳಗಡೆ ನಮಗೆ ಮನೆ ಸಿಗಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಆಲ್ಮೋಸ್ಟ್ ನೋಡಿದ ತಕ್ಷಣ ಅಂದರೆ ಇದೇ ಮನೆ ಅನಿಸುತ್ತೆ, ನೋಡಿದ ತಕ್ಷಣ ಇಷ್ಟ ಆಗಿದ್ದು ಅಂತಂದರೆ ಸ್ವಲ್ಪ ನಾನು ಅಂದ್ಕೊಂಡಂಗೆ ಆಲ್ಮೋಸ್ಟ್ ಒಂದು 60% ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನನಗೆ ಆ್ಯಕ್ಚುಲಿ ಹೊಸ ಮನೆಗೆ ಹೋಗಬೇಕು ಅಂತ ಇತ್ತು. ಬಟ್ ಆದರೂ ದೊಡ್ಡವ್ರು ಹೇಳಿದ ಮಾತು ಕೇಳಬೇಕಲ್ವ ಅಂದ್ಕೊಂಡು ಬೇಡ ಅಂದ್ಕೊಂಡು ಮತ್ತೆ ಇದೇ ಮನೆಗೆ ಬಂದ್ವಿ. ಬಟ್ ನೋಡಿದಾಗ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಆಮೇಲೆ ಬಂದ ಮೇಲೆ ಎಲ್ಲ ನಾನು ಮನೆ ಶಿಫ್ಟ್ ಎಲ್ಲ ಮಾಡಾದ್ಮೇಲೆ ಎಲ್ಲ ಬಾಕ್ಸ್ಗಳ ಮೇಲೆ ಆಗಿರ್ಬೋದು ಎಲ್ಲದ್ರ ಮೇಲೆ ಈ ಚಿರಳೆಗಳು ಓಡಾಡ್ತಾ ಇದ್ದಾವೆ. ಅಪ್ಪ ಹಿಂಗೆ ಆಗೋಗಿತ್ತು ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನಾನು ಮನೆ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಅಂದು, ಬಾಡಿಗೆ ಮನೆ ಅಂತ ಅಂದು ನಿರ್ಲಕ್ಷ್ಯ ಮಾಡಬೇಡಿ ಅಂತ ಅಂದು. ಅವಾಗ ನನಗೆ ಅನ್ನಿಸ್ತು, ಯಪ್ಪ ಎಷ್ಟು ಕೆಟ್ಟದಾಗಿ ಇಟ್ಕೊಂತಾರೆ, ಒಂದಿಷ್ಟು ಜನ ಹೆಣ್ಮಕ್ಳು ಎಷ್ಟು ಕೆಟ್ಟದಾಗಿ ಇಟ್ಕೊಂತಾರ ಅಂತ ನನಗೆ ಅನ್ನಿಸ್ತು. ಬಟ್ ನಾನಿರೋಂಥ ಸರೌಂಡಲ್ಲಿ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ನೋಡ್ರ ಮಟ್ಟಿಗೆ ಯಾರೂ ಅಷ್ಟೇ ಕೆಟ್ಟದಾಗಿ ಇಟ್ಕೊಂಡಿರಲಿಲ್ಲ. ನಾನು ಫಸ್ಟ್ ಮನೆಗೆ ಹೋದಾಗೂ ಅದೇ ಫೀಲ್ ಆಯಿತು, ಸೆಕೆಂಡ್ ಮನೆಗೆ ಬಂದರೂ ಇದೇ ಆಯಿತು ಅಂತಂದು. ಆ್ಯಕ್ಚುಲಿ ನಾನು ಈ ಮನೆಗೆ ಬಂದ ದಿವಸನೇ ಅಂದರೆ ಬಂದಾದಮೇಲೆ ಎಲ್ಲ ನಾನು ಶಿಫ್ಟ್ ಆದಮೇಲೆ ಸಿಕ್ಕಾಬಟ್ಟೆ ಹತ್ಬಿಟ್ಟಿದ್ದೀನಿ. ಎಲ್ಲಿ ನೋಡಿದ್ರು ಜಿರಳೆ, ದೊಡ್ಡ ಜಿರಳೆಯಿಂದಂಡು ಸಣ್ಣ ಜಿರಳೆವರೆಗೂ ಯಪ್ಪ ನಾನು ಸಾಯಿಸಿ ಸಾಕಾಗೋಗಿತ್ತು. ನಾನು ಹೊಸ ಪರ್ಕೆ ಕೂಡ ಹಾಳಾಗೋಗ್ಬಿಡ್ತು, ಅಷ್ಟು ನಾನು ಜಿರಳೆ ಸಾಯಿಸ್ಬಿಟ್ಟಿದ್ದೀನಿ. ಆ ಒಂದು ಕಾರಣಕ್ಕೋಸ್ಕರನೇ ಅಡುಗೆ ಮನೇನ ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ, ಮನೆಯೇ ಓವರಾಲ್ ಮನೆಯೂ ತುಂಬ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಹಿಂಗೆ ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಬಂದು ನಾವು ಆ್ಯಕ್ಚುಲಿ 1.5 ತಿಂಗಳು ನಾನು 3 ಸಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಆ ಒಂದು ಕಾರಣಕ್ಕೋಸ್ಕರ. ಬಟ್ ಇನ್ನೂ ನನಗೆ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಈಗ ಮತ್ತೆ ಸಾಲಾಗಿ ಹಬ್ಬಗಳು ಬರ್ತವೆ, ನಾವು ಕೂಡ ದೇವರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆ ಒಂದು ಕಾರಣಕ್ಕೋಸ್ಕರನೇ ಕಿಚನ್ ಮೇಕ್ ಓವರ್ ಕೂಡ ಆಗುತ್ತೆ, ಮನೆ ಕ್ಲೀನ್ ಕೂಡ ಆಗುತ್ತೆ, ಮತ್ತೇನು ಪದೇ ಮಾಡೋ ಹಾಗಿಲ್ಲ. ಅಂದರೆ ತುಂಬ ಡೀಪಾಗಿ ಮಾಡುವಂಥ ಅವಶ್ಯಕತೆ ಇರಲ್ಲ. ನಾನು ಮಂತ್ಲಿ 1 ಟೈಮ್ ಡೀಪ್ ಕ್ಲೀನ್ ಮಾಡ್ಕೊತೀನಿ, ಅದರ್ವೈಸ್ ವೀಕ್ಲಿ ಅಂತೂ ಮಾಡ್ಕೊತೀನಿ. ಫುಲ್ ಎಲ್ಲನೂ ಕ್ಲೀನ್ ಮಾಡ್ಕೊತೀನಿ, ನನಗೆ ಎಷ್ಟು ಸಾಧ್ಯನೋ ಅಷ್ಟು. ಬಟ್ ಡೀಪ್ ಕ್ಲೀನ್ ಎಲ್ಲ ಮೇಲೆಲ್ಲ ಮಾಡ್ಕೊತೀನಿ. ಕಿಚನ್ ಅಷ್ಟೇ ಅಲ್ಲ, ಹಾಲಾಗಿರ್ಬೋದು, ದೇವ್ರ ಕೋಣೆ ಅಂತೂ ವೀಕೆಂಡ್ ಅಂದರೆ ನಮಗೆ ವಾರ ಶನಿವಾರ ಇರೋದ್ರಿಂದ ನಾವು ಮಾಡಲೇಬೇಕಾಗುತ್ತೆ. ಪ್ರತಿ ವಾರನೂ ನಾವು ಡೀಪ್ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ರೂಮಲ್ಲಿ ಪ್ರತಿಯೊಂದು ರೂಮ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲನೂ ಸಹ ಕ್ಲೀನ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದರೆ ಮನೇಲಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಅಷ್ಟು ಧೂಳಿರುತ್ತೆ. ನಾವು ಎಷ್ಟೇ ನೋಡಿ ವಾರಕ್ಕೊಂದು ಟೈಮ್ ಕ್ಲೀನ್ ಮಾಡಿಕೊಂಡ್ರು ಸಹ ಧೂಳು ಇದ್ದೇ ಇರುತ್ತೆ. ಅದು ಎಲ್ಲಿಂದ ಬರ್ತದೋ ಏನೋ ಗೊತ್ತಿಲ್ಲ, ಧೂಳು ಸಿಕ್ಕಾಬಟ್ಟೆ ಧೂಳು. ಅದರಲ್ಲೂ ಇವರು ಮುಂಚೆ ಇದ್ದಂಥವ್ರು ಅಡುಗೆ ಮನೆನ ಚೆನ್ನಾಗಿ ಇಟ್ಕೊಳ್ದೇ ಇರೋ ಕಾರಣದಿಂದಾಗಿ, ಅಡುಗೆ ಮನೆ ಅಂತಲ್ಲ ಓವರಾಗಿ ಎಲ್ಲೂ ಚೆನ್ನಾಗಿ ಇಟ್ಕೊಂಡಿರಲಿಲ್ಲ. ನಾನಂತರೂ ಎಷ್ಟು ಸರ್ಕಸ್ ಮಾಡಿದ್ದೀನಿ ಅಂದರೆ, ಒಂದು ಜಿರಳೆ ಬರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನಂತರೂ ಆ ಒಂದು ಡೇ ಫುಲ್ಲಾಗಿ ಎಲ್ಲಿ ಸಿಕ್ಕುತ್ತಲ್ಲ ಜಿರಳೆಲ್ಲ ಸಾಯಿಸ್ಬಿಟ್ಟಿದ್ದೀನಿ. ಮತ್ತು ನಮ್ಮ ಮನೆಯವರು ಅದು ಸ್ಪ್ರೇ ಎಲ್ಲ ತಂದು ಕೊಟ್ಟರು. ಎಲ್ಲ ಏನು ಸರ್ಕಸ್ ಮಾಡಿದ್ದೀವಿ ಅಂದರೆ ಫೈನಲಾಗಿ ಒಂದು ಜಿರಳೆ ಇರಲಿಲ್ದಂಗೆ ಮಾಡಿದ್ದೀವಿ. ಆಲ್ಮೋಸ್ಟ್ 2,000-3,000 ಜಿರಳೆನ ಸಾಯಿಸ್ಬಿಟ್ಟಿದ್ದೀನಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಸ್ವಲ್ಪ ಹಾಗಾಗಿ ನಾನು ಪ್ರತಿ ವೀಕೆಂಡ್ ನಾನು ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ. ನನಗೆ ಅದೇನೋ ಗೊತ್ತಿಲ್ಲ, ಎಷ್ಟೇ ಸುಸ್ತಾದರೂ ಪರವಾಗಿಲ್ಲ, ಅಡುಗೆ ಮನೆ ಆಗಿರ್ಬೋದು ಪ್ರತಿಯೊಂದು ನಮ್ಮ ಮನೆ ಕ್ಲೀನ್ ಇಟ್ಕೋಬೇಕು ಅನ್ನೋದೇ ನನಗೆ ಇಂಟೆನ್ಷನ್ನು. ಆ ಒಂದು ಕಾರಣಕ್ಕೋಸ್ಕರನೇ ನಾನು ಮತ್ತೇನು ಲಾಸ್ಟ್ ಟೈಮು ಹಾಗೆ ಮೇಲೆ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಈಗ ಕಿಚನ್ ಮೇಕ್ ಓವರ್ ಮಾಡ್ತಾ ಇದ್ದೀನಲ್ಲ, ಆ ಒಂದು ಉದ್ದೇಶಕ್ಕೋಸ್ಕರ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಬಟ್ ಕ್ಲೀನ್ ಯಾವಾಗಲೂ ನಾನು ಕ್ಲೀನ್ ಮಾಡ್ಕೊತಿರೋದ್ರಿಂದ ಅಷ್ಟಾಗಿ ಧೂಳೇನಿರಲಿಲ್ಲ. ಬಟ್ ಧೂಳಿಲ್ಲ ಅಂತಂದ್ರೂ ಸುಮ್ಮನೆ ಇರೋಕ್ಕಾಗಲ್ವಲ್ಲ, ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದನ್ನು ಎಲ್ಲ ತೆಗೆದು ಬಾಕ್ಸ್ ಆಗಿರ್ಬೋದು, ಪ್ರತಿ A to Z ಕಿಚನ್ ಓವರಾಲ್ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೀನಿ. ಎಲ್ಲನೂ ವಾಶ್ ಮಾಡೋಷ್ಟಿಗೆ ಆಲ್ಮೋಸ್ಟ್ ಮಧ್ಯಾಹ್ನ 2 ಗಂಟೆ ಆಗೋಯ್ತು. ಎಲ್ಲ ಬಾಕ್ಸ್ಗಳು ತೆಗೆದು ತಟ್ಟೆ ಸ್ಟ್ಯಾಂಡ್ ಎಲ್ಲ ಅದರಲ್ಲಿರುವಂಥ ಐಟಮ್ಸ್ ಎಲ್ಲ ತೆಗೆದು ಬಾಕ್ಸ್ಗಳೆಲ್ಲ ತೆಗೆದು ನೋಡೋಕ್ಕೆ ಮಾತ್ರ ದೂರದಿಂದ ತುಂಬ ಕಿಚನ್ ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀವಿ ಅಷ್ಟು ಐಟಮ್ಸ್ ಇಟ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಬಟ್ ಎಷ್ಟು ತೆಗೆದು ವಾಶ್ ಮಾಡಿ ನನಗೆ ಸಾಕಾಗೋಯಿತು. ಎಷ್ಟು ಬಾಕ್ಸ್ಗಳಾಗ್ಬಿಟ್ಟಿದ್ದಾವಲ್ಲಪ್ಪ. ಸ್ಟಾರ್ಟಿಂಗ್ ನಾವು ಬಂದಾಗ ಮದುವೆ ಆದಾಗ ಅಷ್ಟೇನು ಐಟಮ್ಸ್ ಇರಲಿಲ್ಲ, ಹೋಗ್ತಾ ಇಷ್ಟು ಕೊಂಡಾಗ್ಬಿಟ್ಟಿದೆ ಅಲ್ಲ, ನೆಕ್ಸ್ಟ್ ನಾನು ಮತ್ತೆ ತೊಗೊಳೋಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ. ಅಷ್ಟು ಸಾಕಾಗೋಯಿತು. ಒಬ್ಬರೇ ಅಂದರೆ ಯಾರಾದರೂ ಸ್ವಲ್ಪ ಹಸ್ಬೆಂಡ್ ಏನಾರಿದ್ದರೆ ಅವ್ರ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿದಾಗ ನಮ್ಗೆ
ನನಗೆ ಅದೊಂದು ಸ್ವಲ್ಪ ಈಸಿ ಅನಿಸುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಒಬ್ಬರೇ ಮಾಡ್ಕೊಳೋಕ್ಕೋಸ್ಕರ. ಬಟ್ ಟೈಮ್ ಕೂಡ ತುಂಬ ಹಿಡಿಯುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇರೋದು. ಅಂದರೆ ಇಬ್ಬರೇ ಇರೋದ್ರಿಂದ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನಿಸ್ಬಿಡ್ತು ನನಗೆ. ಮತ್ತು ಅದರಲ್ಲೂ ಈಗ ನಾನು ಕಿಚನ್ ಮೇಕ್ ಓವರ್ ಮಾಡೋಕ್ಕೆ ಒಂದಿಷ್ಟು ಐಟಮ್ಸ್ಗಳು ತೊಗೊಂಡಿದ್ದೀವಲ್ವ, ಆ ಒಂದು ಕಾರಣಕ್ಕೋಸ್ಕರ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಆದರೂ ಪರವಾಗಿಲ್ಲ. ಮತ್ತು ಕಿಚನ್ ಮೇಕ್ ಓವರ್ ಮಾಡ್ತಿದ್ವಿ, ಕಿಚನ್ ತುಂಬ ಚೆನ್ನಾಗಿ ಕಾಣಬೇಕು, ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂತಂದರೆ ಇದೆಲ್ಲ ಕಾಮನ್ ಅಂದ್ಕೊಂಡೆ. ನಾನೊಬ್ಬಳೇ ಅಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳು ಕೂಡ ಇದೇ ರೀತಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ಧೂಳು ಹೊಡ್ಕೊಂಡು ಅದಾದಮೇಲೆ ಎಲ್ಲ ಒರೆಸ್ಕೊತ ಬರ್ತಾಯಿದ್ದೀನಿ ನಾನು. ಒಂದು ಕಾಟನ್ ಬಟ್ಟೆ ತೊಗೊಂಡು ನಾನೇ ಒರೆಸ್ತಾ ಇರಲಿಲ್ಲ. ಈಗ ಇದೇನೋ ಸ್ಪಂಜ್ ಟೈಪಿಂದ ಈಗ ಸಿಗುತ್ತೆ ಎಲ್ಲ ಗೋಡೆ ಒರೆಸೋಕ್ಕೆ ಅಂತ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಬೇಗನೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ನನಗಿಷ್ಟ ಅದು ಬೇಗ ಪಟ್ ಅಂತ ಮಾಡ್ಬೋದು. ಕಾಟನ್ ಇದು ಅಂತ ಶರ್ಟ್ ಅದೇನಾದರೂ ಬಟ್ಟೆ ಅಂತಂದಾಗ ಅದು ಸ್ವಲ್ಪ ಲೇಟ್ ಆಗುತ್ತೆ, ನೀರು ಹಿಂಡ್ಕೊಳೋದಾಗಿರ್ಬೋದು ಎಲ್ಲ ಮಾಡೋದು. ಅದು ಒಂದು ಕಾರಣಕ್ಕೋಸ್ಕರನೇ ಎಲ್ಲನೂ ಇದನ್ನು ತೊಗೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಇದಾದಮೇಲೆ ನಾನು ಹ್ಯಾಪಿ ಪ್ಲ್ಯಾಂಟನ್ನೇ ಯೂಸ್ ಮಾಡಿದೆ. ಯಾಕಂದರೆ ಕಿಚನನ್ನು ತುಂಬ ಕೆಟ್ಟದಾಗಿ ಇಟ್ಕೊಂಡಿದ್ರು ಅಂತ ಹೇಳಿದ್ನಲ್ಲ, ಎಲ್ಲಿ ಬೇಕಲ್ಲಿ ಎಲ್ಲ ಸಂಬರ್ ಕಲೆ ಆಗಿರ್ಬೋದು ಎಲ್ಲ ಕೂಡ ಹಂಗೆ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರನೇ ಹ್ಯಾಪಿ ಪ್ಲ್ಯಾಂಟ್ ತರಿಸ್ಕೊಂಡು ಎಲ್ಲ ಕಡೆಗೂ ಸ್ಪ್ರೇ ಮಾಡಿದೆ. ಬಟ್ ಅದು ಒಳ್ಳೆ ರಿಸಲ್ಟ್ ಕೂಡ ಸಿಕ್ತು. ನಾನು ಅದೇ ರೀತಿ ಕ್ಲೀನ್ ಮಾಡ್ಕೊತ ಸರ್ರೆ ಬಡಿಸ್ಕೊಂಬಿಟ್ಟೆ. ಬಟ್ ಎಷ್ಟು ಪೇನ್ ಆಯಿತು ಅಂತಂದರೆ ಹೇಳ್ಕೊಳಕ್ಕೂ ಯಾರೂ ಇಲ್ಲ. ನೀವು ನೋಡ್ತಾ ಇರ್ಬೋದು. ಹಾಗೆ ಸ್ವಲ್ಪ ಸುಧಾರಿಸ್ಕೊಂಡು ಮತ್ತೆ ನಾನು ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತಂದು ಅಂದ್ಕೊಂಡಿದ್ದೀನಿ. ಮತ್ತೆ ಅರ್ಧಕ್ಕೆ ಸ್ಟಾಪ್ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಸ್ವಲ್ಪ ಅಮೃತಾಂಜನ್ ಹಚ್ಕೊಂಡು ರೆಸ್ಟ್ ಮಾಡಿ ಅದು 10 ಮಿನಿಟ್ಸ್ ಕುತ್ಕೊಂಡು ನೀರು ಕುಡ್ದು ಅದಾದಮೇಲೆ ಸುಮ್ಮನೆ ಕುತ್ಕೊಂಡೆ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ನಾನು ಏನು ಅಂದ್ಕೊಂಡಿದ್ದೆ ಅದನ್ನು ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ನಾನು ರೀಸ್ಟಾರ್ಟಾಗಿ ಮಾಡಿಕೊಂಡೆ. ಯಾಕಂದರೆ ಸುಮ್ಮನೆ ಕೂತ್ರೆ ಅಂತೂ ಯಾವಾಗಿದ್ರೂ ನಾವೇ ಮಾಡಬೇಕು. ಇವಾಗ ಗೊತ್ತಾಗ್ತಿದೆ ಮದುವೆ ಆದಮೇಲೆ ಸೀರಿಯಸ್ಲಿ ಅಪ್ಪ ಅಮ್ಮ ಆ ಟೈಮಲ್ಲಿ ಅಮ್ಮ ಆಗಿರ್ಬೋದು ದೊಡ್ಡಮ್ಮ ಆಗಿರ್ಬೋದು ಏನಾದರೂ ಒಂದು ಚೂರು ಕೆಲಸ ಮಾಡು, ಕಸ ಗುಡಿಸು, ನೆಲ ಒರೆಸ್ಕೊಡು, ಏನಾದರೂ ಒಂದು ಚೂರು ತರಕಾರಿ ಹೆಚ್ಚಿಕೊಟ್ಬಿಟ್ಟು ಅಂತೆಲ್ಲ ಹೇಳ್ದಾಗೆ ಹೋಗಮ್ಮ ಯಾರು ಮಾಡ್ತಾರೆ, ನನಗೆ ಸಾಕಾಗಿದೆ, ನಾನು ಕಾಲೇಜ್ಗೆ ಹೋಗಿ ಬಂದು ನೀನು ನೋಡಿದ್ರೆ ಅದರಲ್ಲೂ ಹಿಂಸೆ ಕೊಡ್ತೀಯಲ್ಲ ಅಂತೆಲ್ಲ ಹೇಳ್ತಾ ಇರ್ತಿದ್ವಿ. ಬಟ್ ಈಗ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ಟೈಮ್ ಆಗಲಿ, ಏನೇ ಆಗಲಿ, ಅದೇನೇ ಪೆಟ್ಟಾಗಲಿ, ಕೈ ಕೊಯ್ಕೊಳ್ಳಿ ಅಥವಾ ತಲೆ ಪೆಟ್ಟು ಮಾಡ್ಕೊಳ್ಳಿ, ಎಷ್ಟೊತ್ತರೂ ನಾವೇ ಮಾಡಬೇಕಾಗುವಂಥದ್ದು. ಸೊ ಹಾಗಾಗಿ ಮದುವೆ ಆದಮೇಲೆ ಈ ಥರ ಪೇನ್ ಅನುಭವಿಸೋದ್ಕಿಂತ ಮದುವೆ ಮುಂಚೆನೇ ಅಮ್ಮರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತದ್ದು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಮಾಡ್ತಾಯಿದ್ದೆ. ಆಗ ಅವ್ರು ಮಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಅಂತ ಅಲ್ವಾ, ಆ ಒಂದು ಕಾರಣಕ್ಕೋಸ್ಕರ ಹೇಳಿದೆ. ಇವಾಗ ಗೊತ್ತಾಗುತ್ತೆ ಮದುವೆ ಆದಮೇಲೆ ಅದು ಪ್ರತಿಯೊಬ್ಬರಿಗೂ ಫೀಲ್ ಆಗಿರುತ್ತೆ. ಅಮ್ಮ ಅಂದ ತಕ್ಷಣ ಯೋಗಮ್ಮ ಅಂತ ಅಂತಿರ್ತೀವಿ. ಬಟ್ ಅದು ಈಗ ಮದುವೆ ಆದಮೇಲೆ ಗೊತ್ತಾಗುತ್ತೆ ಏನು ಅಂತಂದು. ಅವ್ರ ಪಾಪ ಯಾಕಷ್ಟು ಕಷ್ಟಪಡ್ತಾ ಇರ್ತಿದ್ರು. ಅಮ್ಮ ಅಂತ ನಾನಂತ ಯಾವಾಗ ಅಡುಗೆ ಮನೇಲೇ ಇರ್ತೀಯಲ್ಲಮ್ಮ, ಗೊತ್ತಾಗಲ್ಲ ನಿನಗೆ, ಬರೇ ಮನೆ ಅಡುಗೆ ಮನೆ ಬರೀ ಮಾಡು, ಅಡುಗೆ ಮಾಡು, ಬಟ್ಟೆ ಶಳಿ ಇಷ್ಟೇ ಆಗೋಯ್ತು ನಿಂದು, ಎಲ್ಲೂ ಬರಲ್ಲ, ಏನೂ ಮಾಡಲ್ಲ ಅಂತಂದು. ನೀನು ಮದುವೆ ಆಗಿ ಗೊತ್ತಾಗುತ್ತೆ ಅವಾಗ ಏನು ಅಂತ ಹಣೆಬರ ಅಂತ ಅಂತಿದ್ರು. ಬಟ್ ಅದು ನಿಜವಾಗ್ಲೂ ಈಗ ಗೊತ್ತಾಗ್ತಿದೆ. ಬಟ್ ಆ ಥರ ಅಂತಲ್ಲ, ಬಟ್ ಅಂದರೆ ಅವರ ಅನುಭವದ ಮಾತುಗಳು ಹೇಳಿದಾಗ ಆಗುವಂಥದ್ದು ಇರುತ್ತಲ್ವ, ಆ ಥರ ನನಗೂ ಕೂಡ ಆಯಿತು. ಸೊ ಅವ್ರ ಪಾಪ ಎಷ್ಟು ಎಲ್ಲ ಕಷ್ಟಪಡ್ತಾರೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಫ್ಯಾಮಿಲಿಗೋಸ್ಕರ, ಮಕ್ಕಳಿಗೋಸ್ಕರ, ಗಂಡನಿಗೋಸ್ಕರ ಅಂತಂದಾಗ ಅದು ನನಗೆ ಮದುವೆ ಆದಮೇಲೆ ಗೊತ್ತಾಗ್ತಿದೆ. ನಾನೀಗ ಏನು ಯಾವ ಥರ ಆಗೋಗಿದೆ ಅಂದರೆ ಆಪ್ಷನ್ ಅಂದರೆ ಮದುವೆ ಈಗ ಕೆಲಸಕ್ಕೆ ಹೋಗಲೇಬೇಕು ಅಥವಾ ಮನೇಲೇ ಇರಬೇಕು ಅಂತ ಏನಿಲ್ಲ, ನಿನ್ನಿಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನೋಡೋಣ ಸ್ವಲ್ಪ ದಿನ ಅಂತಂದು ಕೆಲಸಕ್ಕೆ ಹೋಗ್ತಾ ಇರ್ತೀನಿ. ಬಟ್ ನನಗೆ ಇಷ್ಟ ಆಗ್ತಾಯಿಲ್ಲ, ಹೋಗೋದು ಬಿಡೋದು ಆಗ್ತಾಯಿದೆ. ನಾವು ಒಂಚೂರು ಅಲ್ಲಿ ಏನಿರುತ್ತೋ ಆ ಕೆಲಸ ಅಷ್ಟೇ ಮಾಡೋಕ್ಕೆ ಇಷ್ಟಪಡ್ತೀವಿ. ಅದರ್ವೈಸ್ ಬೇರೆ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ. ಬಟ್ ಅವರು ನಮಗೆ ಟೀ ತಂದುಕೊಡು, ನೀರು ತಂದುಕೊಡು ಅಂತಂದಾಗ ಆರ್ಡ್ರ್ ಮಾಡಿದಾಗ ನಮಗೂ ಕೂಡ ಅದು ಹರ್ಟ್ ಆಗುತ್ತೆ. ಆ ಒಂದು ಕಡೆಗೂ ಸ್ವಲ್ಪ ನಾನು ಮಾತಾಡಬೇಕಾಗುತ್ತೆ. ಆ ಒಂದು ಮಾತಾಡೋದ್ರಿಂದ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅವರ ಮ್ಯಾನೇಜರ್ ಆಗಿರ್ತಾರೆ ಅಥವಾ ಓನರ್ ಆಗಿರ್ತಾರೆ, ನಾವಿರೋ ರೀತಿ ಅವ್ರಿಗೆ ಇಷ್ಟ ಆಗಲ್ಲ. ಒಂದು ಕಾರಣಕ್ಕೋಸ್ಕರ ಅವರು ಕೂಡ ಬೇಡ ಅಂತಿರ್ತಾರೆ. ನಾವು ಕೂಡ ನಾನು ಮತ್ತೆ ಅಲ್ಲಿ ಬೇಡ ಅನ್ನೋ ಜಾಗದಾಗೆ ಹೋಗೋಕ್ಕೆ ಇಷ್ಟ ಕೂಡ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಮತ್ತೆ ಹೋಗಿಲ್ಲ. ಸೊ ಇದಾದಮೇಲೆ ನಾನು ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ನೆಕ್ಸ್ಟ್ ನಾನು ಅದು ಸ್ಟಿಕ್ಕರೆಲ್ಲ ಹಚ್ಬಿಟ್ಟು ಲೈಟಿಂಗ್ ಹಾಕೋಣ ಅಂತ ಎಷ್ಟು ಸರ್ಕಸ್ ಮಾಡಿದೆ. ನಿಜವಾಗ್ಲೂ ಅದಕ್ಕೆ ಒಂದು 1/2 hour 40 minutes ಟೈಮ್ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಸಖತ್ ಬೇಜಾರಾಗೋಯಿತು. ಮತ್ತೆ ಹಾಕ್ತೆ ಮತ್ತೆ ಕೀಳ್ತಾಯಿತ್ತು. ಅದಕ್ಕೋಸ್ಕರ ಅದು ಬೇಡ ಅಂದ್ಕೊಂಡು ಬಿಟ್ಟು ಅದಾದಮೇಲೆ ಮತ್ತೆ ಎಲೆಗಳನ್ನೆಲ್ಲ ಮೇಲ್ಗಡೆ ಗೋಡೆ ಮೇಲೆಲ್ಲ ಹಚ್ತಾ ಇದ್ದೆ. ಹಚ್ಚಾದ್ಮೇಲೆ ಅದು ಕೂಡ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅದು ಕೂಡ ಕಿತ್ಕೊಂಡು ಬರ್ತಾಯಿತ್ತು. ಆದರೂ ಪರವಾಗಿಲ್ಲ, ಸ್ವಲ್ಪ ಅದನ್ನಾದರೂ ಚೆನ್ನಾಗಿ ಕಾಣಲಿ ಅಂತ ಅಂದ್ಕೊಂಡು ಅದು ಹೆಂಗೆ ಕಷ್ಟಪಟ್ಟು ಅದನ್ನು ಹಚ್ಚಿದೆ. ಅದು ಸ್ವಲ್ಪ ನಿಂತ್ಕೊಂತು. ಅದಾದಮೇಲೆ ಸ್ಟಿಕ್ಕರ್ ಹಚ್ಚಿದೆ ಕಿಚನ್ದು. ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಪ್ರತಿಯೊಂದು ಏನೇನು ತೊಗೊಂಬಂದಿದ್ದು ಆರ್ಡ್ರ್ ಮಾಡ್ಕೊಂಡಿದ್ದು ಎಲ್ಲ ಕಡೆನೂ
ಕ್ಲೀನ್ ಮಾಡ್ಕೊತ ಹಚ್ಕೊತಾ ಬರ್ತಾಯಿದ್ದೀನಿ. ಫ್ರಿಜ್ಗೂ ಕೂಡ ಸ್ಟಿಕ್ಕರ್ಸು ಎಲ್ಲ ಇದನ್ನು ಮಾಡಿದೆ. ಇದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಊಟಕ್ಕೆ ಅಂತ ಬಂದಿದ್ದರು. ಬೆಳಗ್ಗೆನೇ ಮಾಡಿಟ್ಟಿದ್ದೆ ನಾನು. ಅದಾದಮೇಲೆ ಸ್ವಲ್ಪ ಅದನ್ನೆಲ್ಲ ಫಿಟ್ ಮಾಡಿಕೊಡಿ ಮತ್ತು ನಾನೇ ಫಿಟ್ ಮಾಡೋದು ಅಂತೆಲ್ಲ ಹೇಳಿದೆ. ನನಗೂ ಟೈಮ್ ಸ್ವಲ್ಪ ಕಡಿಮೆ ಇತ್ತು ಆ ಒಂದು ಕಾರಣಕ್ಕೋಸ್ಕರನೇ ಅವರು ಓಕೆ ಅಂದ್ಕೊಂಡು ಅವರು ಕೂಡ ಎಲ್ಲನೂ ಫಿಟ್ ಮಾಡಿಕೊಡ್ತಾಯಿದ್ರು. ಅಂದರೆ ಇದೊಂದು ಇನ್ನೊಂದಿತ್ತು, ಅದನ್ನು ಫಿಟ್ ಮಾಡಿದ್ಮೇಲೆ ಇದನ್ನು ಕೂಡ ನಾನು ಕಿಚನ್ಗೆ ಜೋಡಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಇದನ್ನು ರ್ಯಾಕ್ ಇಟ್ಟಾಗ ನಿಜವಾಗ್ಲೂ ಕಿಚನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ನಿಜವಾಗ್ಲೂ ಎಲ್ಲರೂ ನಾರ್ಮಲಾಗಿ ಕಿಚನ್ನ ಇಟ್ಕೊಳೋದಕ್ಕಿಂತ ಈ ಥರ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಇಟ್ಕೊಂಡಾಗ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ವೀಕ್ಲಿ 1 ಟೈಮ್ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಅಲ್ವಾ. ಅಟ್ಲೀಸ್ಟ್ ಮಂತ್ಲಿ 1 ಟೈಮ್ ಕ್ಲೀನ್ ಮಾಡ್ಕೊಳ್ಳಿ. ಬಟ್ ಕಷ್ಟ ಆದರೂ ಪರವಾಗಿಲ್ಲ, ಈ ಥರ ಎಲ್ಲ ಇಟ್ಕೊಂಡಾಗ ಒಂಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಕಷ್ಟ ಆದರೂ ಪರವಾಗಿಲ್ಲ ಅಂದ್ಕೊಂಡೆ ಎಲ್ಲನೂ ತೊಗೊಂಬಂದು ನಮ್ಮ ಮನೆಯವ್ರಿಗೆ ಹೇಳಿ ತುಂಬಾ ಕಾಡಿಸ್ತಾ ಇದ್ದೆ. ಆ್ಯಕ್ಚುಲಿ ನಾನು ಫಸ್ಟ್ ಮನೇಲಿದ್ದಾಗೆ ನಾನು ಈ ಥರ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಅಲ್ಲೇನೋ ತುಂಬ ಅಡುಗೆ ಮನೆ ಚಿಕ್ಕದಿತ್ತು. ಕಿಚನ್ಗೆ ತುಂಬ ಚೆನ್ನಾಗಿ ಕಾಣಬೇಕಂದ್ರೆ ಇದೆಲ್ಲ ಐಟಮ್ಸ್ ಬೇಕು. ಈ ಐಟಮ್ಸ್ ಬೇಕಂದ್ರೆ ಇಟ್ಕೊಳ್ಳೋಕ್ಕೆ ಜಾಗ ಬೇಕು ಮೇನಾಗಿ. ಆ ಒಂದು ಕಾರಣಕ್ಕೋಸ್ಕರ ನಾನು ಅಲ್ಲೇನೂ ಮಾಡಿರಲಿಲ್ಲ. ಇಲ್ಲಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲನೂ ಸಹ ಜೋಡಿಸಿ ಇಟ್ಟೆ. ಫ್ರಿಜ್ ಮೇಲೆ ಆಗಿರ್ಬೋದು, ಫ್ರಿಜ್ ಮೇಲೆ ಏನು ಬೇಕೋ ಅದನ್ನಷ್ಟೇ ಐಟಮ್ಸ್ನ ಇಟ್ಟು, ಅದಾದಮೇಲೆ ಕಿಚನ್ ಮೇಲೆ ಏನು ಬೇಕೋ ಅದನ್ನಷ್ಟೇ ಇಟ್ಟೆ. ಇದಾದಮೇಲೆ ಬಾಕ್ಸ್ಗಳೆಲ್ಲ ನಾನು ಮೀಶೋದಿಂದ ತರಿಸ್ಕೊಂಡಿದ್ನಲ್ವ, ಅದನ್ನು ಸಹ ಎಲ್ಲನೂ ಐಟಮ್ಸ್ಗಳನ್ನ ಹಾಕಿಟ್ಬಿಟ್ಟು ಹಳೆ ಬಾಕ್ಸ್ನೆಲ್ಲ ತೆಗೆದು ಹೊಸ ಬಾಕ್ಸ್ಗಳಿಗೆಲ್ಲ ಹಾಕಿಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನನಗಂತೂ ತುಂಬಾ ಟೈಮ್ ಹಿಡಿತು. ಬಟ್ ಫೈನಲಾಗಿ ಒಂದು ಲುಕ್ಕು ಕೊಡ್ತಾಯಿದೆ ನೋಡಿ. ನನಗೆ ಬೆಳಗಿಂದ ಅಷ್ಟೆಲ್ಲ ಕೆಲಸ ಮಾಡಿ ಅಷ್ಟೊತ್ತೆಲ್ಲ ಕ್ಲೀನ್ ಮಾಡಿ ಧೂಳಲ್ಲೆಲ್ಲ ಮಾಡಿದ್ರೂ ಈಗ ಫೈನಲ್ ಲುಕ್ ನೋಡಿದ ತಕ್ಷಣ ನಿಜವಾಗ್ಲೂ ಸುಸ್ತು ಅನ್ನೋದೇ ಹೊರಟೋಗ್ಬಿಡ್ತು. ಅಷ್ಟು ಖುಷಿ ಆಗೋಯಿತು. ಬಟ್ ಆ ಲೈಟಿಂಗ್ ಏನು ನಿಂತ್ಕೊಳ್ಳಿಲ್ಲ, ಹಂಗೆ ನೋಡುವ ಅಂತಂದು ಹಂಗೆ ಮತ್ತೆ ಸಿಕ್ಸಿದ್ದೀನಿ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ತುಂಬಾ ಖುಷಿ ಆಯಿತು. ನಾನು ಮುಂಚೆ ಯಾವ ರೀತಿಯಾಗಿತ್ತು ಕಿಚನ್ನು ಮತ್ತು ಈಗ ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನನಗೇನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರೂ ಸಹ ಇದೇ ರೀತಿಯಾಗಿ ಕಿಚನ್ನ ಮೇಕೋವರ್ ಮಾಡ್ತಾ ಇರ್ತಾರೆ. ನಾನು ಕೂಡ ಅದೇ ರೀತಿಯಾಗಿ ಕಿಚನ್ ಮೇಕೋವರ್ ಕೂಡ ಮಾಡಿದೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದು ಹೇಳಲಿಕ್ಕೆ ಆಗಲ್ಲ. ಲೈಟ್ ಕೂಡ ಸರಿಯಾಗಿ ಜೋಡಿಸ್ಬಿಟ್ರೆ ಇದು ಫೈನಲ್ ಲುಕ್ ಅಂತಲೇ ಹೇಳ್ಬೋದು. ಬಟ್ ಅದು ಅಂಟ್ತಾ ಇಲ್ಲ. ನಾವು ಸ್ಟಿಕ್ಕರ್ ಕೂಡ ತೊಗೊಂಬಂದಿದ್ದು ಆ ಒಂದು ಕಾರಣಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಬಂದಮೇಲೆ ಏನಾದರೂ ಮಾಡುವ ಅಂದ್ಕೊಂಡು ಹಾಗೆ ಇಟ್ಟೆ. ನೋಡೋಣ ಫೈನಲ್ ಲುಕ್ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಸೊ ಇದಾಗಿತ್ತು ನನ್ನ ಕಿಚನ್ ಮೇಕೋವರ್ ವ್ಲಾಗು. ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.